ಹಾಯ್, ಹಲೋ, ನಮಸ್ತೆ. ಆ, ನಮಸ್ತೆ ಕರ್ನಾಟಕದ ಮಹಾ ಜನತೆಗೆ ಮತ್ತು ಆ, ಮತ್ತೆ ವಿದ್ಯಾರ್ಥಿಗಳಿಗೆ ಮತ್ತು ಮತ್ತಾರಪ್ಪ ಅಂತಂದ್ರೆ ಶಿಕ್ಷಣ ಪ್ರೇಮಿಗಳಿಗೆ ಮತ್ತು ಕರ್ನಾಟಕದಲ್ಲಿ ವೀಕ್ಷಿಸಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳು. ಇದು ನಾವು ನೇರವಾಗಿ ಮಾತಾಡ್ತಿರೋದು ನಿರುಪಾದಿ ಸರ್ ಅಂತೇಳಿ ಈ ಸಂಸ್ಥೆಯ ಸಕ್ಸಸ್ ನವೋದಯ ತರಬೇತಿ ಕೇಂದ್ರದ ಸಂಸ್ಥಾಪಕರು ಸಂಸ್ಥಾಪಕರು ಮತ್ತು ಅಧ್ಯಕ್ಷರು ಮತ್ತು ತರಬೇತಿದಾರರಾಗಿರ್ತೇವೆ. ಈ ಒಂದು ವಿಡಿಯೋ ಮಾಡಲು ಒಂದು ಸುವರ್ಣ ಅವಕಾಶವಿದೆ. ಏನಪ್ಪಾ ಅಂದ್ರೆ ಈ ಒಂದು ವಿಡಿಯೋದಿಂದ ನೀವು ಆದ ಮಕ್ಕಳು ಮತ್ತು ಪಾಲಕರು ಮತ್ತು ಶಿಕ್ಷಣ ಪ್ರೇಮಿಗಳು ಒಳ್ಳೆ ಸುವರ್ಣ ಅವಕಾಶವನ್ನ ಬೆಳೆಸ್ಕೋಬಹುದು. ಮತ್ತೆ ಇದೇನಪ್ಪಾ ಅಂದ್ರೆ ಮುಖ್ಯವಾಗಿ ನಾವು ಇವತ್ತು ಹೇಳುತ್ತಿರುವ ವಿಷಯವನ್ನ ಯಾವುದೇ ರೀತಿಯ ವಿಡಿಯೋವನ್ನು ಸ್ಕಿಡ್ ಮಾಡದೆ, ಆಚೆ ಈಚೆ ಮಾಡದೆ, ಬೇರೆ ವಿಡಿಯೋನು ನೋಡದೆ ಈ ವಿಡಿಯೋನು ನೋಡಿದಾಗ ಇದರ ಸಂಪೂರ್ಣ ಮಾಹಿತಿ ಅಂದ್ರೆ ಈ ಸಕ್ಸಸ್ ನವೋದಯ ತರಬೇತಿ ಕೇಂದ್ರದ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಂಡು ನೀವು ಉಚಿತ ಶಿಕ್ಷಣ ಪಡೆಯುವುದರ ಜೊತೆಗೆ ನೀವು ಇಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡೋಣ. ಅದಕ್ಕಿಂತ ಮುಖ್ಯವಾಗಿ ಈ ಒಂದು ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಈ ಒಂದು ಎಕ್ಸಾಮ್ ಅನ್ನ ಮಾಡ್ತಾ ಇದೀವಿ. ಅದು ಯಾರಿಗಾಗಿ ಪ್ರಶ್ನೆ ಮಾರ್ಕ್, ಇದು ಯಾರಿಗಾಗಿ ಎಕ್ಸಾಮ್ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದೀನಿ. ಸರಿಯಾಗಿ ಯಾವುದೇ ರೀತಿ ವಿಡಿಯೋನ ಸ್ಕಿಪ್ ಮಾಡದೆ ಈ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಅನ್ನ ಮಾಡೋದನ್ನ ಮರೆಯಬೇಡಿ. ಆದಷ್ಟು ಬೇಗನೆ ಸಮಯದ ಅಭಾವದಿಂದ ಆದಷ್ಟು ಬೇಗನೆ ವಿಷಯವನ್ನು ತಿಳಿದುಕೊಳ್ಳೋಣ. ವಿಷಯ ತಿಳಿದುಕೊಳ್ಳಲು ನಿಮ್ಗೆ ಎಷ್ಟು ಕುತೂಹಲ ಇದೆಯೋ ನನಗೆ ಹೇಳುವ ಕುತೂಹಲ ಮತ್ತು ನಿಮ್ಮನ್ನು ನಾವು ಕರೆದುಕೊಳ್ಳುವ ಕುತೂಹಲ ಕೂಡ ಅಷ್ಟೇ ಇದೆ. ಕಲಿಸುವ ಆಸಕ್ತಿ ಕೂಡ ನಮಗಿದೆ. ಮತ್ತೆ ಈ ಹಿಂದೆ ನಾನು ವಿಡಿಯೋವನ್ನು ಮಾಡಿದ್ದೇನೆ. ಆ ವಿಡಿಯೋದಲ್ಲಿ ಮತ್ತೆ ಹೇಳಿದ್ದೇನೆ, ನಮ್ಮ ಮುಖ್ಯ ಉದ್ದೇಶ 2ರಿಂದ 12ನೇ ತರಗತಿವರೆಗೆ ಓದಲು ಬರೆಯಲು ಬಾರದ ಕಲಿಕೆಯಲ್ಲಿ ಹಿಂದಿರ್ತಕ್ಕಂಥ ಮಕ್ಕಳಿಗೆ ವರ್ಷ ಪೂರ್ತಿ ಅವರನ್ನ ಇಟ್ಕೊಂಡು ಅವರಿಗೆ ಓದಲು ಬರೆಯಲು ಎಲ್ಲವನ್ನು ಕಲಿಸುವುದು ನಮ್ಮ ಸಕ್ಸಸ್ ನವೋದಯ ತರಬೇತಿ ಕೇಂದ್ರದ ಮಹದಾಸೆ. ಮತ್ತೆ ಕಲಿಸ್ತಾ ಇದ್ದೀವಿ ಕೂಡ, ಕಲಿತಾ ಇದ್ದೇವೆ ಮಕ್ಕಳು. ನೆಕ್ಸ್ಟ್ ವಿಷಯಕ್ಕೆ ಬರೋಣ ನೋಡಿ. ಓಕೆ, ಇಲ್ಲಿ ನಾವು ಏನ್ ಹೇಳ್ತಾ ಇದ್ದೀವಿ ಅಂದ್ರೆ ಇದು ಕರ್ನಾಟಕ ರಾಜ್ಯದಲ್ಲಿಯೇ ಮೊದಲ ಬಾರಿಗೆ ಪ್ರಸ್ತುತವಾಗಿ ರಾಜ್ಯ ಮಟ್ಟದ ಸಕ್ಸಸ್ ಜೀನಿಯಸ್ ಟ್ಯಾಲೆಂಟ್ ಅವಾರ್ಡ್. ಈ ಹಿಂದೆ ಅಲ್ಲಿ 3ನೇ ಕ್ಲಾಸ್ 4ನೇ ಕ್ಲಾಸ್ ಅಲ್ಲಿ ಮಾತ್ರ ಇತ್ತು. ಇಲ್ಲಿ ನಾವೇನ್ ಮಾಡಿದ್ದೀವಿ ಅಂದ್ರೆ ಪ್ರಸ್ತುತವಾಗಿ 6ರಿಂದ 9ನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಮಕ್ಕಳಿಗೆ ಈ ಒಂದು ಸುವರ್ಣ ಅವಕಾಶವನ್ನ ನಮ್ಮ ಸಕ್ಸಸ್ ನವೋದಯ ತರಬೇತಿ ಕೇಂದ್ರದಿಂದ ಬಿಟ್ಟಿದ್ದೇವೆ ಮತ್ತು ಮಾಡ್ತಾ ಇದ್ದೇವೆ ಎಕ್ಸಾಮು. ಈ ಎಕ್ಸಾಮ್ನ ಅವಕಾಶವನ್ನ 6ರಿಂದ 9ನೇ ತರಗತಿಯ ಮಕ್ಕಳು ಸದುಪಯೋಗ ಪಡಿಸಬಹುದು. ಇಲ್ಲಿ ಏನೇನು ಮಾಡಬೇಕು, ಏನೇನು ಗೆಲ್ತೀರಿ, ಏನೇನಾಗುತ್ತೆ ಅಂತ ಮತ್ತೆ ನೋಡೋಣ ಬನ್ನಿ ಮಕ್ಕಳೇ. ಮರೆಯಬೇಡಿ, ಯಾವುದೇ ರೀತಿಯ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಬೇಡಿ. ನಮ್ಮಲ್ಲಿ ಬೇಸಿಗೆ ತರಬೇತಿ ಸಮಯದಲ್ಲಿ ಅಂದ್ರೆ ಏಪ್ರಿಲ್ ನಲ್ಲಿ ಬೇಸಿಗೆ ತರಬೇತಿ ಸಮಯದಲ್ಲಿ ನಾವು ಒಂದು ಬೇಸಿಕ್ ಫೌಂಡೇಶನ್ ಆಗಿ JEA ಮತ್ತು ನೀಟ್ ಮತ್ತು CBSE ICSE ಸ್ಟೇಟ್ ಸಿಲೆಬಸ್ಗಳ ಆಧಾರವಾಗಿ, ಪಠ್ಯಕ್ರಮಗಳ ಆಧಾರವಾಗಿ ನಾವೊಂದು ಬೇಸಿಕ್ ಆಗಿ ಇವೆಲ್ಲವನ್ನ ನೀಡಬೇಕನ್ನೋದು ನಮ್ಮ ಒಂದು ಸಕ್ಸಸ್ ನವೋದಯ ತರಬೇತಿ ಕೇಂದ್ರದ ಮಹದಾಸೆಯಾಗಿದೆ. ಅದು ಕೂಡ ಎಲ್ಲಾ ತರಬೇತಿದಾರರನ್ನ ಬೇರೆ ರಾಜ್ಯದಿಂದ ನಾವು ಕರೆಸಿಕೊಂಡಿದ್ದೀವಿ. ಇದಕ್ಕೆ ಬಹಳ ಮುಖ್ಯವಾಗಿ 9, 6, 7, 8 ಈ ಎಲ್ಲಾ ಮಕ್ಕಳಿಗೆ ಈಗಲಿಂದಲೇ ನಾವು JEA, ನೀಟ್, CBSE ICSE ಮತ್ತೆ ಸ್ಟೇಟ್ ಸಿಲೆಬಸ್ ಗಳನ್ನ ನೀಡಿ ಒಂದು ಮುಂದಿನ ವಿದ್ಯಾಭ್ಯಾಸಕ್ಕೆ ಒಂದು ಪೂರಕ ಆಗಲಿ ಅನ್ನೋ ಒಂದು ನಮ್ಮ ಆಸೆಯನ್ನು ಇಟ್ಕೊಂಡು ಇದನ್ನು ಕೂಡ ನಾವು ಈ ವರ್ಷ ಪ್ರಾರಂಭ ಮಾಡ್ತಾ ಇದ್ವಿ. ಬನ್ನಿ ಮಕ್ಕಳೇ, ಈ 6ರಿಂದ 9ನೇ ತರಗತಿ ಮಕ್ಕಳಿಗೆ ಯಾಕೆ ಈ ಎಕ್ಸಾಮ್ ಅನ್ನು ಮಾಡ್ತಾ ಇದ್ದೀವಿ ಅನ್ನೋದನ್ನ ನೋಡೋಣ. ಇಲ್ಲಿ ನೋಡ್ರಿ, ನಾವು ಇಲ್ಲಿ ಕೊಟ್ಬಿಟ್ಟಿದೀವಿ ಬೇಸಿಗೆ ತರಬೇತಿಯ ವಿದ್ಯಾರ್ಥಿಗಳಿಗೆ ಅಂದ್ರೆ ಈಗಾಗಲೇ ಆ ಮಕ್ಕಳಿಗೆ ಮುಂದಿನ ಭವಿಷ್ಯದ ಅಂದ್ರೆ ನಮ್ಮ ಮಕ್ಕಳ ಭವಿಷ್ಯದ, ನಿಮ್ಮ ಮಕ್ಕಳ ಭವಿಷ್ಯದ ಏಳಿಗೆಗಾಗಿ, ಮಕ್ಕಳ ಭವಿಷ್ಯದ ಏಳಿಗೆಗಾಗಿ ಎಲ್ಲಾ ತರಗತಿಗೆ ಅನುಗುಣವಾಗಿ ಅಂದ್ರೆ 6, 7, 8, 9ನೇ ತರಗತಿಯ ಎಲ್ಲಾ ತರಗತಿಗಳ ಅನುಗುಣವಾಗಿ 50 ಮಾರ್ಚಿನ ಅಂಕಗಳಿಗೆ ಒಂದು ಪ್ರಶ್ನೋತ್ತರಗಳನ್ನ 6ರಿಂದ 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಎಲ್ಲಾ ತರಗತಿಗಳ ಅನುಗುಣವಾಗಿ ಒಂದು ಪಠ್ಯಕ್ರಮದ
ಆಧಾರಿತವಾಗಿ ಒಂದು ಪ್ರಶ್ನೆ ಪತ್ರಿಕೆ 50 ಅಂಕದ ಪ್ರಶ್ನೆ ಪತ್ರಿಕೆಯನ್ನ ರೆಡಿ ಮಾಡಿ 6ರಿಂದ 9ನೇ ತರಗತಿ ಎಲ್ಲಾ ಮಕ್ಕಳು ಒಂದೇ ಕುತ್ಕೊಂಡು ಬರೀತಕ್ಕಂತ ಒಂದು ಸುವರ್ಣ ಅವಕಾಶವನ್ನು ಮಾಡಿಕೊಂಡಿದ್ದೀವಿ. ಅವರಿಗೆ ಒಂದು ಬೇರೆ ಬೇರೆ ಏನು ಕ್ವಶನ್ ಪೇಪರ್ ಇರಲ್ಲ, ಎಲ್ಲರಿಗೆ ಒಂದೇ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೀಡಿ ಅದರಲ್ಲಿ ಬಂದಿರತಕ್ಕಂತ ರಿಸಲ್ಟ್ ಅನುಗುಣವಾಗಿ ಮುಂದೆ ಅದು ಏನ್ ಪ್ರೈಸ್ ಕೊಡ್ತೀನಿ ಅಂತ ಹೇಳ್ತೀನಿ. ಇದು ಕರ್ನಾಟಕದಲ್ಲಿಯೇ ಮೊದಲ ಬಾರಿಗೆ ನಡೆಸ್ತಕ್ಕಂತ ಸಕ್ಸಸ್ ನವೋದಯ ತರಬೇತಿ ಕೇಂದ್ರದ ಮೊದಲ ಎಕ್ಸಾಮ್ ನಮ್ಮದಾಗಿರುತ್ತದೆ. ಇದರ ಮುಖ್ಯ ಉದ್ದೇಶ ಹೇಳಿದೆ ನಿಮ್ಗೆ ಆಗಲೇ, ಮಕ್ಕಳ ಮುಂದಿನ ಭವಿಷ್ಯದ ಬೇಸಿಗೆ ರಜೆಯಲ್ಲಿ ಅವರು ಈ ಹಿಂದೆ 5ನೇ ಕ್ಲಾಸ್ 4ನೇ ಕ್ಲಾಸ್ 3ನೇ ಕ್ಲಾಸ್ ಇಲ್ಲ 9ನೇ ಕ್ಲಾಸ್ ಅವರು 8ನೇ ಕ್ಲಾಸ್ ಅಲ್ಲಿ ಇರ್ತಾರ, 8ನೇ ಕ್ಲಾಸ್ ಅವರು 7ನೇ ಕ್ಲಾಸ್ ಅಲ್ಲಿ ಇರ್ತಾರಲ್ಲ, 7ನೇ ಕ್ಲಾಸ್ ಅಲ್ಲಿ ಏನ್ ಮಾಡಿದ್ದಾರೆ 6ನೇ ಕ್ಲಾಸ್ ಅಲ್ಲಿ ಏನ್ ಕಲ್ತಾರ, 6ನೇ ಕ್ಲಾಸ್ 5ನೇ ಕ್ಲಾಸ್ ಅಲ್ಲಿ ಏನ್ ಕಲ್ತಿದ್ದಾರೆ ಎಂಬ ಒಂದು ಆಧಾರವಿಟ್ಟುಕೊಂಡು ಅವರ ಮುಂದಿನ ಒಂದು ಭವಿಷ್ಯಕ್ಕೆ ಮುಂದಿನ ಒಂದು ಏಳಿಗೆಗಾಗಿ ಈ ಒಂದು ರಾಜ್ಯ ಮಟ್ಟದ ಜೀನಿಯಸ್ ಟ್ಯಾಲೆಂಟ್ ಅವಾರ್ಡ್ 6ರಿಂದ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ನೀವೆಲ್ಲರೂ ಬರ್ತೀರಿ ಅನ್ನೋದು ನನ್ನ ಒಂದು ಆಸೆ ಇದೆ. ಆ ಆಸೆ ಯಾವತ್ತಿಗೂ ನಾವು ನಿಮ್ಮ ಮೇಲೆ ಇಟ್ಕೊಂಡೇ ಮಾಡ್ತಾ ಇರೋದು. ಯಾಕಪ್ಪ ಅಂದ್ರೆ ನಿಮ್ಮ ಭವಿಷ್ಯವೇ ನಮ್ಮ ದೇಶದ ಉದ್ಧಾರದ ಒಂದು ಭದ್ರ ಬುನಾದಿ ಆಗಿರುತ್ತದೆ. ಇದು ನಮ್ಮ ಪ್ರವೇಶಿಗಳು ಬೇಸಿಗೆ ತರಬೇತಿಯ ಪ್ರವೇಶಿಗಳು ಆಲ್ರೆಡಿ 3ರಿಂದ 10ನೇ ತರಗತಿವರೆಗೆ ಸ್ಟಾರ್ಟ್ ಆಗಿದ್ದೇವೆ. ನಿಮ್ಗೆ ಹೇಳಿದ ರೀತಿಯಲ್ಲಿ ಇವೆಲ್ಲವೂ ಸ್ಟಾರ್ಟ್ ಆಗಿದ್ದಾವೆ. ನೀವು ಹೇಗೆ ಮಾಡ್ಬೇಕು, ನಾವು ಎಕ್ಸಾಮ್ ಬರೆಯಕ್ಕೆ 6ರಿಂದ 9ನೇ ತರಗತಿವರೆಗೆ ನಾವು ಎಕ್ಸಾಮ್ ಬರೆಯೋದು ಹೇಗೆ ಸರ್ ಅಂತ ನೀವು ಕೇಳ್ತೀರಿ. ಅದು ಯಾವ ರೀತಿಯಲ್ಲಿ ಮಾಡ್ಬೇಕು ಸರ್, ಯಾವ ರೀತಿ ನಿಮ್ಮ ಎಕ್ಸಾಮ್ ಅಲ್ಲಿ ಯಾವಾಗಿತ್ತು ಸರ್, ಎಲ್ಲಿ ಇತ್ತು ಸರ್, ಹೆಂಗ ಎಕ್ಸಾಮ್ ಬರೀಬೇಕು ಸರ್ ನಾವು ನೀವು ಕೇಳ್ತಾ ಇದ್ದೀರಿ. ಆ ಒಂದು ಆಲೋಚನೆ ನಿಮ್ಮ ಮನಸ್ಸಲ್ಲಿ ಇದೆ ಅಂತ ಗೊತ್ತಾಯ್ತು. ಆದ್ದರಿಂದ ನೆಕ್ಸ್ಟ್ ಏನಿದೆ ಅಂತ ನೋಡೋಣ ಬನ್ನಿ. ಇದು ನಾನು ಹೇಳಿದೆ, ರಾಜ್ಯ ಮಟ್ಟದ ಸಕ್ಸಸ್ ಜೀನಿಯಸ್ ಟ್ಯಾಲೆಂಟ್ ಅವಾರ್ಡ್ 2026-27ರ ಎಕ್ಸಾಮ್ ಇದಾಗಿದ್ದರಿಂದ ಇಲ್ಲಿ ಏನಾಗುತ್ತಂದ್ರೆ 6ರಿಂದ 9ನೇ ತರಗತಿಯ ವಿದ್ಯಾರ್ಥಿಗಳಂತ ಕೇಳಿದೆ ನಮ್ಮ ಪ್ರಥಮ ಬಹುಮಾನವಾಗಿ 6ರಿಂದ 9ರ ತರಗತಿ ಎಲ್ಲಾ ಒಂದೇ ಒಂದು ಪೇಪರ್ ನಿಂದ ಅಲ್ಲಿ ಪ್ರಥಮ ಬಹುಮಾನವಾಗಿ 5,001 ರೂಪಾಯಿ ನೀಡ್ತೀವಿ. ಮತ್ತೆ 2ನೇ ಬಹುಮಾನವಾಗಿ 2,501 ರೂಪಾಯಿ ನೀಡ್ತೀವಿ. 3ನೇ ಬಹುಮಾನವಾಗಿ 1,251 ರೂಪಾಯಿನ ನೀಡ್ತೀವಿ. ಇಲ್ಲಿ ವಿಷಯಗಳು ಬಂದಾಗ, ಸಬ್ಜೆಕ್ಟ್ಗಳು ಬಂದಾಗ ಇಲ್ಲಿ ಏನಿರ್ತದೆ, ಕನ್ನಡ ಇರ್ತದೆ ನೋಡ್ರಿ, ಇಲ್ಲಿ ಕನ್ನಡ ಇರ್ತದೆ, ಗಣಿತ ಇರ್ತದೆ, ಇಂಗ್ಲಿಷ್ ಗ್ರಾಮರ್ ಮತ್ತು ಇಂಗ್ಲಿಷ್ ಇರ್ತದೆ. 10 ಮಾರ್ಕ್ಸ್ಗೆ ಎಲ್ಲವೂ ಒಂದೊಂದು ಸಬ್ಜೆಕ್ಟ್ಗೆ ಅನುಗುಣವಾಗಿ. ಮತ್ತೆ ಇಲ್ಲಿ ಹೊಸ ಸಬ್ಜೆಕ್ಟ್ ಆಗಿ ನಾವ್ ಏನ್ ಮಾಡಿರ್ತೀವಿ, ಸಮಾಜ ವಿಜ್ಞಾನ ಇರ್ತದೆ. 6ರಿಂದ 10 ತನಕ ಸಮಾಜ ವಿಜ್ಞಾನ ಐತಲ್ಲ, ಅದಕ್ಕೆ ಅನುಗುಣವಾಗಿ 10 ಮಾರ್ಕ್ಸ್ ತೆಗಿರ್ತೀವಿ. ಮತ್ತೆ ಸಾಮಾನ್ಯ ಜ್ಞಾನದಲ್ಲಿ 10 ಮಾರ್ಕ್ಸ್. ಟೋಟಲ್ ಒಟ್ಟು 6ರಿಂದ 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ 50 ಮಾರ್ಕ್ಸ್ ಗಳಿಗೆ ಅನುಗುಣವಾಗಿ ಒಂದು ಪೇಪರ್ ನಾವೆಲ್ಲರಿಗೂ ಸೇರಿಸಿ ಒಂದು ಪೇಪರ್ ರೆಡಿ ಮಾಡಿ ನಿಮಗೆ ಗುಣಪಡಿಸ್ತೀವಿ. ಆದ್ರಿಂದ ನೀವು ಆ ಪರೀಕ್ಷೆಯನ್ನ ಬರೆಯೋಕ್ಕಿಂತ ಪೂರ್ವದಲ್ಲಿ ನೀವು ಈ ಪರೀಕ್ಷೆಯನ್ನ ಎಲ್ಲಿ ಬರೀತೀರಿ ಅಂದ್ರೆ ಸಿಂಧನೂರಿನ, ಅಂದ್ರೆ ರಾಯಚೂರು ಜಿಲ್ಲಾ ಸಿಂಧನೂರು ತಾಲೂಕಿನ ಶ್ರೀ ಕನಕದಾಸ ಕಲ್ಯಾಣ ಮಂಟಪ ಕುಷ್ಟಗಿ ರಸ್ತೆಯಲ್ಲಿ ಈ ಎಕ್ಸಾಮ್ ಅನ್ನ 3ನೇ ತಾರೀಕು 4ನೇ ತಿಂಗಳ ಏಪ್ರಿಲ್ 4ನೇ ತಿಂಗಳಲ್ಲಿ ಶುಕ್ರವಾರ ಗುಡ್ ಫ್ರೈಡೆ ದಿನ, ಸಂಡೇ ರಜೆ, ಗುಡ್ ಫ್ರೈಡೆ ದಿನ ರಜೆ ಆಗಿರುತ್ತೆ 3ನೇ ತಾರೀಕು. ಅಂದ್ರೆ ಇದೊಂದು ವಿಷಯ ನೆನಪಿರ್ಲಿ ಮಕ್ಕಳಿಗೆ ಬಹಳ ಗಮನಕ್ಕಿರ್ಲಿ. 6ರಿಂದ ಹಿಡಿದು ಇಲ್ಲ 3ರಿಂದ ಹಿಡಿದು 3ರಿಂದ 1ನೇ ತರಗತಿಯಿಂದ 9ನೇ ತರಗತಿವರೆಗೆ ಎಕ್ಸಾಮ್ ಕರ್ನಾಟಕ ಸರ್ಕಾರ ನಮ್ಮ KA ಎಕ್ಸಾಮ್ ಯಾವಾಗ ಮಾಡ್ತಿದೆ ಅಂತಂದ್ರೆ 1ನೇ ಏನಪ್ಪಾ ಅಂದ್ರೆ 24ನೇ ತಾರೀಕಿನಿಂದ, ಅಂದ್ರೆ ಮಾರ್ಚ್ 24ರಿಂದ 2ನೇ ತಾರೀಕಿನವರೆಗೆ, ಏಪ್ರಿಲ್ 2ನೇ ತಾರೀಕಿನವರೆಗೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ, ಅನುದಾನಿತ ಶಾಲೆಯಲ್ಲಿ, ಪ್ರೈವೇಟ್ ಶಾಲೆಯಲ್ಲಿ ಎಕ್ಸಾಮ್ಗಳು ನಡೀತಾ ಇದ್ದಾವೆ. ಆದ್ದರಿಂದ ಆ ಎಕ್ಸಾಮ್ ಅನ್ನ ನಮ್ಮ ಗಮನದಲ್ಲಿಟ್ಟುಕೊಂಡು ಈ ಒಂದು ನಿಮಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದೆಂಬ ಒಂದು ಹಿತದೃಷ್ಟಿಯಿಂದ ನಾವು ಇದೇ ತಿಂಗಳ ಅಂದ್ರೆ ಮಾರ್ಚ್ 24ರಿಂದ ಏಪ್ರಿಲ್ 2ರವರೆಗೆ ನಮ್ಮ ಸರ್ಕಾರದ ಎಕ್ಸಾಮ್ಗಳು, ಅಂದ್ರೆ ನಮ್ಮ ಮಕ್ಕಳು ಏನಪ್ಪಾ ಸರ್ಕಾರಿ ಶಾಲೆ ಹೋದಾಗ ಪ್ರೈವೇಟ್ ಶಾಲೆ ಹೋದಾಗ ಎಕ್ಸಾಮ್ ಇರ್ತವೆ. ಅದಾದ ತಿರುಗು ಮುಂಜಾನೆ, ಅದಾದ ಮರುದಿನ ಅಂದ್ರೆ 3ನೇ ತಾರೀಕು ಅಂದ್ರೆ ಗುಡ್ ಫ್ರೈಡೆ ಇರುತ್ತೆ, ಆವತ್ತು ನಿಮಗೆ ಎಕ್ಸಾಮ್ ಬರೆಯಲು ಅವಕಾಶ ಮಾಡಿಕೊಟ್ಟಿದ್ದೇವೆ. ಆದ್ದರಿಂದ ಪ್ರೀತಿಯ ಪಾಲಕರು ಮತ್ತು ಪೋಷಕರು ಮತ್ತು ಶಿಕ್ಷಣ ಪ್ರೇಮಿಗಳು ಮತ್ತು ಬಂಧು ಬಾಂಧವರು, ಈ ವಿಡಿಯೋ ನೋಡುತ್ತಿರುವ ಎಲ್ಲರೂ ನಿಮಗೆ ಯಾವುದೇ ರೀತಿಯ ತೊಂದರೆ ಆಗದ ಸಮಯವನ್ನು ಇಟ್ಟುಕೊಂಡು ನೋಡಿಕೊಂಡು ನಿಮಗೆ
ಏಪ್ರಿಲ್ 3ನೇ ತಾರೀಕು ಗುಡ್ ಫ್ರೈಡೆ ಶುಕ್ರವಾರ ದಿನ ಎಕ್ಸಾಮ್ ಅನ್ನ ಸಾಯಂಕಾಲ ಅಂದ್ರೆ ಮಧ್ಯಾಹ್ನ, ಬೆಳಿಗ್ಗೆ ಯಾರು ಎಕ್ಸಾಮು ಬೆಳಿಗ್ಗೆ 3 ಮತ್ತು 4ನೇ ತರಗತಿಯ ಎಕ್ಸಾಮ್ಗಳು ಇರ್ತವೆ. ಅದು ಮುಗಿದು ನಿಮ್ಗೆ ಊಟದ ವ್ಯವಸ್ಥೆಯನ್ನು ಮಾಡಿರ್ತೀವಿ. ಆ ಊಟ ಮುಗಿದ ನಂತರ 2:30ಕ್ಕೆ ನಿಮ್ಮದು 6ರಿಂದ 9ನೇ ತರಗತಿಯ ಮಕ್ಕಳಿಗೆ ಎಕ್ಸಾಮ್ ಮಾಡ್ತಾ ಇದ್ದೀವಿ. ಇದು ಕರ್ನಾಟಕದ ಮೊಟ್ಟ ಮೊದಲ ಎಕ್ಸಾಮ್. ಶಾಲೆಯ ಎಲ್ಲಾ ಎಕ್ಸಾಮ್ ಮುಗಿಸಿಕೊಂಡು ಮರುದಿನವೇ ನಮ್ಮ ಎಕ್ಸಾಮ್ ಅನ್ನ ಪ್ರಾರಂಭ ಮಾಡ್ತೀವಿ. ಅದಕ್ಕೆಲ್ಲರೂ ನೀವು ಬರ್ತೀರಿ ಅನ್ನೋದನ್ನ ನನಗೆ ಗೊತ್ತಿದೆ ಅನ್ನೋದಕ್ಕಿಂತ ಗೊತ್ತಿದೆ. ಮತ್ತೆ ಅದ್ರ ಜೊತೆಗೆ ಇಲ್ಲಿ ಏನಾಗುತ್ತೆ, ಈ ಪರೀಕ್ಷೆಯನ್ನ 6ರಿಂದ 9ನೇ ತರಗತಿಯ ಮಕ್ಕಳು ಈ ಪರೀಕ್ಷೆಯಲ್ಲಿ ಅಂದ್ರೆ ನಾವು ಮಾಡ್ತಕ್ಕಂತ ಏನಪ್ಪಾ ರಾಜ್ಯ ಮಟ್ಟದ ಸಕ್ಸಸ್ ಜೀನಿಯಸ್ ಟ್ಯಾಲೆಂಟ್ ಅವಾರ್ಡ್ 6ರಿಂದ 9ನೇ ತರಗತಿಯ ಮಕ್ಕಳಿಗೆ ಈ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ, ಬಹಳ ಕ್ಲಾರಿಟಿ ಇರ್ಲಿ, ನೀವು ಈ ವಿಡಿಯೋವನ್ನು ಯಾವುದೇ ರೀತಿಯ ಸ್ಕಿಪ್ ಮಾಡದೆ ಈ ವಿಡಿಯೋವನ್ನ ಈ ಚಾನೆಲ್ ಅನ್ನ ಸಕ್ಸಸ್ ನವೋದಯ ತರಬೇತಿ ಕೇಂದ್ರದ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. 4 ಮಕ್ಕಳಿಗೆ ಇನ್ನೊಂದಿಷ್ಟು ಮಕ್ಕಳಿಗೆ ಅನುಕೂಲ ಆಗ್ಲಿ. ನಿಮ್ ಕಡೆಯಿಂದ ನಾವೀಗ ನಿಮ್ಗೆ ಸಹಾಯ ಮಾಡ್ತಾ ಇದೀವೋ ಅಥವಾ ನಮಗೆ ನೀವು ಅದು ಮಾಡ್ತಾ ಇದ್ರು ಅದೇ ರೀತಿಯಾಗಿ ಬೇರೊಂದು ಮಕ್ಕಳಿಗೆ ನೀವು ಅನುಕೂಲ ಆಗ್ಲಿ ಎಂಬುದರಿಂದ ಬೇರೆಯವ್ರಿಗೆ ಏನು ಶೇರ್ ಮಾಡಿ ಅಂತ ಹೇಳ್ತಾ ಇದ್ವಿ. ಅದ್ರ ಜೊತೆಗೆ ಈ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಪ್ರತಿಭಾನ್ವಿತ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನಗಳನ್ನ ನೀಡುವುದರ ಜೊತೆಗೆ ನೀಡುತ್ತಾ ಅಂತಹ ಮಕ್ಕಳಿಗೆ ಬಹುಮಾನಗಳನ್ನ ನಾವು ನೀಡ್ತೀವಿ ಅಂದ್ರೆ ಅವರು ನಮ್ಮಲ್ಲೇ ಅಡ್ಮಿಷನ್ ನ ಉಳ್ಕೋಬೇಕು. ಅದ್ರ ಜೊತೆಗೆ ಅಂತಹ ಮಕ್ಕಳಿಗೆ ನಾವು ನೋಡಿ ಎಷ್ಟು ಬಹಳ ಸುವರ್ಣ ಅವಕಾಶ ನಿಮ್ಗೆ ಅಂತ ಹೇಳ್ತಕ್ಕ ಇಷ್ಟಪಡ್ತೀವಿ ಅಂತಂದ್ರೆ ಅಂತಹ ಪ್ರಥಮ, ದ್ವಿತೀಯ, ತೃತೀಯ ವಿದ್ಯಾರ್ಥಿಗಳಿಗೆ 2 ತಿಂಗಳ ಕಾಲ, ಎಷ್ಟು ತಿಂಗಳ ಕಾಲ? 2 ತಿಂಗಳ ಕಾಲ ಉಚಿತ ಶಿಕ್ಷಣ, ಉಚಿತ ಊಟ, ಉಚಿತ ವಸತಿಗಳನ್ನ ನೀಡುವುದು ನಮ್ಮ ಸಂಸ್ಥೆ ಖಚಿತ. ನೋಡಿ, ಈ ಎಕ್ಸಾಮ್ ಬರೆಯೋದು ಎಷ್ಟು ಚೆನ್ನಾಗಿದೆ ಮತ್ತು ಎಷ್ಟು ನಿಮ್ಗೆ ಉಪಯುಕ್ತ ಅಂದ್ರೆ ಇದ್ರ ಬಹಳ ಉದ್ದೇಶ ಏನಪ್ಪಾ ಅಂದ್ರೆ ಬೇಸಿಗೆ ತರಬೇತಿಯಲ್ಲಿ ಯಾವುದ್ಯಾವುದೋ ಒಂದು ಮನೆಯಲ್ಲಿದ್ದು ಓದೋದನ್ನ ಬರೆಯೋದನ್ನ ಮರೆತು ಬಿಟ್ಟು ಇರೋದಕ್ಕಿಂತ ನಮ್ಮ ಕೋಚಿಂಗ್ ಅಕಾಡೆಮಿಗೆ ಬಂದು ಪ್ರೈಸ್ ಪಡೆಯುವುದರ ಜೊತೆಗೆ ಮತ್ತೆ ನಿಮ್ಗೆ ಊಟ, ವಸತಿ, ಹಾಸ್ಟೆಲ್ಗಳನ್ನ 2 ತಿಂಗಳ ಕಾಲ ಫ್ರೀ ಆಗಿ ತೆಗೆದುಕೊಳ್ತೀರಿ. ಪ್ರಥಮ, ದ್ವಿತೀಯ ಬಹುಮಾನಗಳ ಜೊತೆಗೆ ನೀವೇನ್ ಮಾಡ್ತೀರಪ್ಪ, 2 ತಿಂಗಳ ಕಾಲ ಫ್ರೀ ಆಗಿ ನೀವು ಕೋಚಿಂಗ್ ಅನ್ನ ತೆಗೆದುಕೊಂಡು ಹೋಗಲು ನಮ್ಮ ಸಕ್ಸಸ್ ನವೋದಯ ತರಬೇತಿ ಕೇಂದ್ರ ಸದಾಕಾಲ ನಿಮಗಾಗಿ ಏನಪ್ಪಾ ಒಂದು ಒಳ್ಳೆ ಅವಕಾಶವನ್ನ ನೀಡುತ್ತಿದೆ. ಅದ್ರ ಜೊತೆಗೆ ನಿಮ್ಗೆ ಮತ್ತೆ ಇಲ್ಲಿ ಕೆಳಗೆ ನೀಡಿರ್ತಕ್ಕಂಥ ಷರತ್ತುಗಳು ಕೂಡ ಬಹಳ ಅನ್ವಯವಾಗ್ತವೆ. ಅದ್ರ ಜೊತೆಗೆ ನೀವು ನಮ್ಮ ಕೋಚಿಂಗ್ ಅಕಾಡೆಮಿಗೆ ಬರ್ಬೇಕಾದ್ರೆ ಅಥವಾ ನಮ್ಮ ಅಕಾಡೆಮಿಗೆ ರಿಜಿಸ್ಟ್ರೇಷನ್ ಮಾಡಿಸಬೇಕಾದ್ರೆ ನೀವೇನ್ ಮಾಡ್ಬೇಕಂದ್ರೆ ನಮ್ಮ ಮೊಬೈಲ್ ನಂಬರ್ಗೆ ಅಂದ್ರೆ ಇಲ್ಲಿರ್ತಕ್ಕಂಥ ಮೊಬೈಲ್ ನಂಬರ್ಗೆ, ವಾಟ್ಸ್ಆಪ್ ನಂಬರ್ಗೆ 96 11 20 70 52 ನಂಬರ್ಗೆ ಈ ರೀತಿಯಾಗಿ ಯಾವ ರೀತಿಯಾಗಿ ನಿಮ್ಮ ಹೆಸರು, 1ನೇದ್ದು ನಿಮ್ಮ ಹೆಸರು, 2ನೇದ್ದು ನಿಮ್ಮ ತಂದೆ ಹೆಸರು, ಮತ್ತೆ 3ನೇದ್ದು ನೀವು ಯಾವ ತರಗತಿಯಲ್ಲಿ ಅಂದ್ರೆ 6ರಿಂದ 9 ತರಗತಿಯಲ್ಲಿ ಯಾವ ತರಗತಿಯಲ್ಲಿ ಓದ್ತಾ ಇದ್ದೀರಿ, ಮತ್ತೆ ನೀವು ನಗರದವರು ಗ್ರಾಮೀಣ ಭಾಗದವರು ಅಂತಂದು ಅದನ್ನು ಬರಿಬೇಕು. ಮತ್ತೆ ಯಾವ ಶಾಲೆಯವರು, ಕನ್ನಡ ಮೀಡಿಯಂ ಶಾಲೆನ, ಇಂಗ್ಲಿಷ್ ಮೀಡಿಯಂ ಶಾಲೆನ, ಯಾವ ಶಾಲೆ ಮೀಡಿಯಂ ಅನ್ನತಂತ ಯಾವ ಶಾಲೆಯಲ್ಲಿ ಓದ್ತಿದ್ರಿ, ಯಾವ ಹಳ್ಳಿಯಲ್ಲಿ ಓದ್ತಿದ್ರಿ, ಯಾವ ಗ್ರಾಮದಲ್ಲಿ ಓದ್ತಿದ್ರಿ, ಯಾವ ನಗರದಲ್ಲಿ ಓದ್ತಿದ್ರಿ ಅನ್ನೋ ಹೇಳ್ಬೇಕು. ಮತ್ತೆ ನಿಮ್ಮ ದೂರವಾಣಿ ಸಂಖ್ಯೆ ಇನ್ನೊಂದು ನಂಬರ್ ಇದ್ರೆ ಅದನ್ನು ಕೂಡ ಬರಿಬೇಕು. ಮತ್ತೆ ಇನ್ನೊಂದೇನಪ್ಪ, ಈ ನಂಬರ್ ಅನ್ನ ಬರೆದು ನಮ್ಮ ನಂಬರ್ಗೆ ಅಂದ್ರೆ ಈ 52 ನಂಬರ್ಗೆ ನೀವು ಸೆಂಡ್ ಮಾಡ್ಬೇಕು. ನೀವು ಸೆಂಡ್ ಮಾಡಿರ್ತಕ್ಕಂಥ ನಂಬರ್ಗೆ ನಾವು ಆಲ್ ಟಿಕೆಟ್ ಅನ್ನ ಒದಗಿಸಲಾಗುತ್ತದೆ. ಅದ್ರ ಜೊತೆಗೆ ಮತ್ತೆ ಮನೆಯಲ್ಲಿ ಓದಲು ಬರೆಯಲು ಬಾರದ ತಂದೆ ತಾಯಿಗಳು ಇರ್ತಾರೆ, ಪಾಲಕರಿರ್ತಾರೆ, ಪೋಷಕರಿರ್ತಾರೆ. ಅವರು ಕೂಡ ನೇರವಾಗಿ ರಾಯಚೂರು ಜಿಲ್ಲಾ ಸಿಂಧನೂರು ತಾಲೂಕು ಶ್ರೀ ಕನಕದಾಸ ಕಲ್ಯಾಣ ಮಂಟಪ, ಕುಷ್ಟಗಿ ರೋಡ್ ಕನಕದಾಸ ಕಲ್ಯಾಣ ಮಂಟಪ ನೇರವಾಗಿ ಬಂದು ನಿಮ್ಮ ಏನ್ ಮಾಡ್ಬೋದು, ನೀವು ರಿಜಿಸ್ಟ್ರೇಷನ್ ಅನ್ನ ಮಾಡಿಸ್ಬೋದು. ಮತ್ತೆ ಇಲ್ಲ ನೇರವಾಗಿ ಎಕ್ಸಾಮ್ ಅಂದ್ರೆ 3ನೇ ತಾರೀಕು 4ನೇ ತಿಂಗಳ ಅಂತ ಏನ್ ಹೇಳಿದ್ನಲ್ಲ ಗುಡ್ ಫ್ರೈಡೆ ದಿನ, ಅವತ್ತೇ ಬೆಳಗ್ಗೆ ಬೇಗನೆ ಬಂದು ನಿಮ್ಮ ಹೆಸರನ್ನು ನೋಂದಾಯಿಸಿ ನೀವು ಹಾಲ್ ಟಿಕೆಟ್ ಅನ್ನ ಪಡೆದುಕೊಳ್ಳಲು ಒಂದು ಅವಕಾಶ ಮಾಡಿಕೊಡ್ತಿದ್ದೇವೆ. ಜೊತೆಗೆ ಮತ್ತೇನಪ್ಪಾ ಅಂತಂದ್ರೆ ನೀವು 3 ಜನ ಜೊತೆಗೆ ಅಲ್ಲಿ ನಿಮ್ಗೆ 3 ಜನಕ್ಕೂ ಊಟ, ವಸತಿ, ಹಾಸ್ಟೆಲ್ ಎಲ್ಲವನ್ನ
ಉಚಿತವಾಗಿ ನೀಡುತ್ತಿರುವ ಕರ್ನಾಟಕದ ಮೊದಲ ಸಂಸ್ಥೆ ನಮ್ದಾಗಿರುತ್ತದೆ. ಅದ್ರ ಜೊತೆಗೆ ಮತ್ತೇನಪ್ಪಾ ಅಂದ್ರೆ, ನೀವು ಇಲ್ಲಿ ಈ ಒಂದು ಎಕ್ಸಾಮ್ ಬರೆಯೋದಕ್ಕೆ ಪೂರ್ವದಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನೀವು ಕಳಿಸ್ತಿರಲ್ವಾ, ಅದ್ರ ಜೊತೆಗೇನೆ ನಿಮ್ಗೆ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಸ್ಕ್ಯಾನರ್ ಕೊಟ್ಟಿದ್ದೀವಿ. ಮತ್ತೆ ನಿಮ್ಗೆ ಏನ್ ಮಾಡಿದೀವಿ, ನಿಮ್ಗೆ ಮತ್ತೇನ್ ಮಾಡಿದೀವಪ್ಪ ಅಂದ್ರ, ನಿಮ್ಗೆ ಹಣದ ಅಂದ್ರ ಪರೀಕ್ಷೆಯ ಶುಲ್ಕ ಅಂತಂದು ಕೇವಲ 50 ರೂಪಾಯಿ ಮಾಡಿದ್ದೇವೆ. 200 ರೂಪಾಯಿ ಮಾಡಿಲ್ಲ, 100 ರೂಪಾಯಿ ಮಾಡಿಲ್ಲ, 500 ರೂಪಾಯಿ ಮಾಡಿಲ್ಲ, ಕೇವಲ 50 ರೂಪಾಯಿ ಮಾತ್ರ ನಿಮಗೆ ಶುಲ್ಕವನ್ನು ಮಾಡಿದ್ದೀವಿ. ಅದನ್ನ ನೀವು ಸ್ಕ್ಯಾನರ್ ಮುಖಾಂತರ ಇಲ್ಲ ನೇರವಾಗಿ ಬಂದು ನೀವು ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಬೇಕು. ಅಲ್ಲಿ ಕೂಡ ನಿಮ್ಗೆ ನಂಬರ್ ಕೊಟ್ಟಿದ್ದೇವೆ. ಈ ಹಿಂದೆ ನಾವು ಏನ್ ಮಾಡಿದ್ದೇವೆ, ಈ ಹಿಂದೆ ಅಂದ್ರೆ ಪ್ರತಿ ಹಳ್ಳಿಗೆ ಹೋಗಿ ಉಚಿತವಾಗಿ ಶಿಕ್ಷಣವನ್ನು ನೀಡಿದ್ದೇವೆ. ಇದು ವರ್ಷ ಪೂರ್ತಿ ನಿರಂತರವಾಗಿ ಶಿಕ್ಷಣವನ್ನು ನೀಡಿದ ಒಂದು ಫೋಟೋಗಳನ್ನ ಈ ಮೇಲ್ಕಾಣಿಸಿದಲ್ಲಿ ನೋಡಬಹುದು. ಮತ್ತೆ ಅದೇ ರೀತಿಯಾಗಿ ನಮ್ಮಲ್ಲಿ ಯೋಗ ಮತ್ತು ತರಬೇತಿಯನ್ನು ನೀಡಿದ್ದನ್ನು ಕೂಡ ಒಂದೇನಪ್ಪ ಭಾವಚಿತ್ರಗಳನ್ನ ಭಿತ್ತಿ ಚಿತ್ರಗಳನ್ನ ನೀಡಿದ್ದೇವೆ ಬೇಸಿಗೆಯಲ್ಲಿ. ಮತ್ತೆ ಪ್ರತಿ ಊರಿಗೆ ಹೋಗಿ ಉಚಿತ ಶಿಕ್ಷಣವನ್ನು ನೀಡಿರ್ತಕ್ಕಂಥ ನಮ್ಮ ಸಂಸ್ಥೆ ಆಗಿರ್ತದೆ. ಅದನ್ನ ನಾವು ಹೇಳಿಕೋಬಾರ್ದು. ಬಟ್ ಏನಪ್ಪಾ ಈ ಫೋಟೋಗೋಸ್ಕರ ನಿಮ್ಗೆ ಹೇಳಿದ ಅಷ್ಟೇ. ಮತ್ತೆ ಅದ್ರ ಜೊತೆಗೆ ನೀವು ಸ್ಕ್ಯಾನ್ ಮಾಡೋದಕ್ಕೆ ಇಲ್ಲಿ ಕೊಟ್ಟಿದ್ದೀವಿ. ನೀವು ಸ್ಕ್ಯಾನ್ ಮಾಡಿ ನಿಮ್ಮ ಹೆಸರನ್ನ ನೋಂದಾಯಿಸಬೇಕು. ಆದಷ್ಟು ಬೇಗನೆ ಮಾಡ್ಕೋಬೇಕು. ಇನ್ನೊಂದು ನೆನಪಿರ್ಲಿ, ನಿಮ್ಗೆ ಇದೇ ತಿಂಗಳು ಅಂದ್ರೆ ಮಾರ್ಚ್ 24ರಿಂದ ಏಪ್ರಿಲ್ 2ರವರೆಗೆ ಸರ್ಕಾರಿ ಮತ್ತು ಪ್ರೈವೇಟ್ ಎಕ್ಸಾಮ್ಗಳು ಇರ್ತವೆ. ಅಲ್ಲಿ ಯಾವುದೇ ರೀತಿಯ ನಿಮ್ಗೆ ತೊಡಕುಗಳು ಬೇಡ. ಅದಾದ ಮರುದಿನ 3ನೇ ತಾರೀಕು ನಮ್ಮ ಎಕ್ಸಾಮ್ ಸ್ಟಾರ್ಟ್ ಆಗ್ತವೆ. ನೀವು ಬರ್ತೀರಿ ಎಂಬ ಒಂದು ಇದಿದೆ. ಬಂದ್ರೆ ನೀವು ಉಚಿತ ಶಿಕ್ಷಣವನ್ನು ಪಡ್ಕೊಂತೀರಿ, ಉಚಿತ ಹಾಸ್ಟೆಲ್ ಪಡ್ಕೊಂತೀರಿ, ಉಚಿತ ವಸತಿ ಪಡ್ಕೊಂತೀರಿ. ಇವೆಲ್ಲವನ್ನು ಪಡ್ಕೊಳ್ಳೋದಕ್ಕೆ ನಿಮ್ಗೆ ಬಹಳ ಸುವರ್ಣ ಅವಕಾಶ. ಮತ್ತೆ ಮತ್ತೊಂದು ಲಾಸ್ಟ್ ಮಾತು ಏನಪ್ಪಾ ಅಂದ್ರೆ, ನಿಮ್ಗೆ ಈ ಒಂದು ಅವಕಾಶ ಹೇಗೆ ಕೊಟ್ಟಿದ್ವಿ ಅಂದ್ರೆ, ಈಗ ಮಧ್ಯಮ ವರ್ಗದಲ್ಲಿರ್ತೀರಿ, ಗ್ರಾಮೀಣ ಭಾಗದಲ್ಲಿರ್ತೀರಿ, ತಂದೆ ತಾಯಿ ಇಲ್ಲದ ಮಕ್ಕಳಿಗಿರ್ತೀರಿ, ಅವ್ರು ಮತ್ತೆ ಏನಪ್ಪಾ ಅಂದ್ರೆ ಕಡು ಬಡವರು ಇರ್ತೀರಿ, ದಿನ ಕಾರ್ಮಿಕರಿರ್ತೀರಿ, ದಿನಗೂಲಿ ಕಾರ್ಮಿಕರಿರ್ತೀರಿ. ಹಾಗಾಗಿ ನಿಮ್ಮೆಲ್ಲರಿಗೂ ಅಲ್ಲಿ ಇರ್ತಕ್ಕಂತ ಪಾಲಕರು ಮತ್ತು ಪೋಷಕರ ಮಕ್ಕಳು ಬಹಳ ಬುದ್ಧಿವಂತರಿರ್ತೀರಿ. ಬಹಳ ಬುದ್ಧಿವಂತರಿರ್ತೀರಿ. ಆ ಬುದ್ಧಿವಂತಿಕೆಯನ್ನ ನಮ್ಮ ಸಕ್ಸಸ್ ನವೋದಯ ತರಬೇತಿ ಕೇಂದ್ರದಲ್ಲಿ ತೋರಿಸಿ 2 ತಿಂಗಳ ಕಾಲ ಉಚಿತ ಶಿಕ್ಷಣ, ಊಟ, ವಸತಿಗಳನ್ನ ಪಡೆದುಕೊಳ್ಳಲು ಒಂದು ಸುವರ್ಣ ಅವಕಾಶ. ಇದನ್ನು ಬಳಸಿಕೊಳ್ಳಿ. ಇಲ್ಲಿವರೆಗೆ ನೀವು ಈ ವಿಡಿಯೋವನ್ನು ಯಾವುದೇ ರೀತಿಯ ಸ್ಕಿಪ್ ಮಾಡಿದಂಗೆ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಿಮಗೆ ಮತ್ತೊಮ್ಮೆ ನನ್ನ ಕಡೆಯಿಂದ ನಮಸ್ಕಾರಗಳು. ನಿಮಗೆ ಮುಂದೆ ನಿಮಗೆ ಒಂದು ಹಲವಾರು ವಿಡಿಯೋಗಳನ್ನ, ಮೊರಾರ್ಜಿ ಆದರ್ಶಕ್ಕೆ ಸಂಬಂಧಪಟ್ಟಂಗೆ ವಿಡಿಯೋಗಳನ್ನ, ಪ್ರಶ್ನೋತ್ತರಗಳನ್ನ ಮುಂದೆ ತರುತ್ತೇನೆ. ಅವು ಯಾವುದನ್ನು ಸ್ಕಿಪ್ ಮಾಡದೆ ನೋಡಿ, ಅದರ ಉಪಯುಕ್ತ ಮಾಹಿತಿಗಳನ್ನು ಪಡೆದುಕೊಳ್ಳಿ. ಆದಷ್ಟು ನಿಮಗೆ ಶುಭವಾಗಲಿ. ಎಲ್ಲರಿಗೂ ಒಳ್ಳೆಯದಾಗಲಿ.